ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 2026ರ ಫಲಾಫಲಗಳನ್ನು ಅವಲೋಕನೆ ಮಾಡೋಕ್ಕೆ ಹೋದಾಗ ಈ ಒಂದು ವೃಶ್ಚಿಕ ರಾಶಿಯ ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು, ಹಾಗೆ ಜ್ಯೇಷ್ಠ ನಕ್ಷತ್ರದ 4 ಪಾದಗಳು, ಇದನ್ನು ಅವಲಂಬಿಸಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಗುರು 8ರಿಂದ 9 ಅಂದರೆ 8ನೇ ಮನೆಯಿಂದ 9ನೇ ಮನೆಗೆ ಒಂದು ಸಂಚಾರ ಮಾಡೋಕ್ಕೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಶನಿ ಗ್ರಹ ವರ್ಷ ಪೂರ್ತಿ ಪಂಚಮದಲ್ಲಿಯೇ ಇರ್ತಾರೆ. ರಾಹು ಗ್ರಹ ಚತುರ್ಥದಿಂದ ತೃತೀಯ ಅಂದರೆ 4ರಿಂದ 3ಕ್ಕೆ ಹೋಗ್ತಾರೆ. ಹಾಗೆ ಕೇತು ಗ್ರಹ 10ರಿಂದ 9ಕ್ಕೆ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ನಮಗೆ ವೃಶ್ಚಿಕ ಅಂತ ಹೇಳಿದ್ರೆ ಚೇಳು ಗೊತ್ತಲ್ಲ ನಮಗೆ. ಹಾಗೆ ರಾಶ್ಯಾಧಿಪತಿ ಯಾರು? ಕುಜನಾಗಿರ್ತಾನೆ. ಇನ್ನು ಇದನ್ನು ಗಮನಿಸಿ ನಮ್ಮ ಈ ಒಂದು ಗುರುವಿನ ಸಂಚಾರದ ಫಲಾಫಲಗಳಲ್ಲಿ ಗುರು 8ರಿಂದ ದುಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಒಂದು ಸ್ತೋತ್ರ ನೋಡಕ್ಕೆ ಹೋದಾಗ ಅರ್ಥಂಚ ಸ್ವಕುಲಾಚಾರಂ ಗೃಹೇ ನಿತ್ಯೋತ್ಸವಂ ಶುಭಂ ನಿತ್ಯಂ ಮಧುರ ಭೋಜ್ಯಂಚ ನವಮಸ್ತ್ಯ ಗುರು ಅಂತಾನೆ. ಏನಂತಾನೆ? ಅರ್ಥಂಚ ಸ್ವಕುಲಾಚಾರಂ ಗೃಹೇ ನಿತ್ಯೋತ್ಸವಂ ಶುಭಂ ನಿತ್ಯ ಮಧುರ ಭೋಜ್ಯಂಚ ನವಮಸ್ತ ಗುರು. 9ರ ಗುರು ಏನೇನು ನಮಗೆ ಕೊಡ್ತಾನೆ, ಏನು ಅದೃಷ್ಟ ಇದೆ, ಎಷ್ಟರ ಮಟ್ಟಿಗೆ ನಮಗೆ ಈ ವರ್ಷ ಎಷ್ಟು ಫಲಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ಭಾಳ ಅದ್ಭುತವಾಗಿ ಹೇಳ್ತಕ್ಕಂಥದ್ದು. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಆದಾಯ ಈ ವರ್ಷದಲ್ಲಿ 11 ಇರುತ್ತೆ, ವ್ಯಯ 7 ಇರುತ್ತೆ. ಅಂದರೆ ಆದಾಯ 1% ಜಾಸ್ತಿ ಇದ್ದರೂ ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಆದಾಯ 11, ವ್ಯಯ 8, ರಾಜಪೂಜ್ಯ 2, ಅವಮಾನಗಳು 3. ಹಂಗಂದರೆ 1% ಜಾಸ್ತಿ ಅವಮಾನಗಳಿರುತ್ತೆ. ಹಾಗಾಗಿ ಹುಷಾರಾಗಿರಬೇಕು. ಇನ್ನು ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಪ್ರಗತಿ ಆಗ್ತಕ್ಕಂಥದ್ದು. ಈಗ ನೀವೇನು ಲೆಕ್ಕಾಚಾರಗಳ ವಿಚಾರದಲ್ಲಿ ಮೂವ್ ಆಗ್ತಾ ಇದ್ದೀರಾ ಅದರ ಡಬಲ್ ಅದೃಷ್ಟ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಫಸ್ಟ್ ಭಾಗನೂ ಚೆನ್ನಾಗಿದೆ, 2ನೇ ಭಾಗನೂ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆಂದರೆ 2ನೇ ಭಾಗದಲ್ಲಿ 2, 5, 7, 9, 11 ಅಂದರೆ ಗುರು ಇರ್ತಕ್ಕಂಥ ಅಂದರೆ ಗುರುವಿನ ಅನುಗ್ರಹ ಗುರುಬಲ ಅಂತ. ಹಾಗಾಗಿ 2ನೇ ಭಾಗದಲ್ಲಿ ಗುರುಬಲ ಬರುತ್ತೆ. ಫಸ್ಟ್ ಭಾಗದಲ್ಲಿ ಒಂದಷ್ಟು ತೀವ್ರತರವಾದ ಪ್ರಯತ್ನಗಳನ್ನು ಮಾಡಬೇಕು. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಆದಾಯದಲ್ಲಿ ಏರಿಕೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ಈಗಿರೋ ಕಷ್ಟಗಳು ಕಡಿಮೆ ಆಗುತ್ತೆ, ನಿರ್ವಹಣೆಯ ಜವಾಬ್ದಾರಿಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ಮೀನದಲ್ಲಿ ಪಂಚಮ ಶನಿ ಅಂತ ಹೇಳಿದಾಗ ಮಕ್ಕಳ ಚಿಂತೆ, ಮಕ್ಕಳ ವಿವಾಹ, ಮಕ್ಕಳ ರೀತಿ ನೀತಿ, ಮಕ್ಕಳ ನಡವಳಿಕೆಗಳು ಕೂಡ ನಿಮಗೊಂದಷ್ಟು ಕಂಟಕಗಳಾಗಿರ್ತಕ್ಕಂಥದ್ದು. ಮಕ್ಕಳ ಶಿಕ್ಷಣ, ಮಕ್ಕಳ ವಿವಾಹ, ಮಕ್ಕಳ ಒಂದು ಕ್ಯಾರೆಕ್ಟರನ್ನು ಕೂಡ ನೀವು ಈ ವರ್ಷದಲ್ಲಿ ಸ್ವಲ್ಪ ನಿಭಾಯಿಸಬೇಕಾಗಿರುತ್ತೆ. ಇನ್ನು 4ರ ರಾಹು ಅಂತ ಹೇಳಿದಾಗ 4ನೇ ಮನೆಯಲ್ಲಿ ರಾಹು ಯೋಗ ಅಂದಾಗ ತಾಯಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು. ನೀವು ಮನೆ ಕಟ್ಟಕ್ಕೆ ಹೋಗ್ತೀರಾ, ಅದು ಯಾವುದೋ ಒಂದು ಪೈರಿ ಆಗ್ತಾರೆ, ಅದರಿಂದ ಒಂದಷ್ಟು ಪೋಸ್ಟ್ಪೋನ್ ಆದರೂ ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ವರ್ಷ ಬಹಳಷ್ಟು ಚೆನ್ನಾಗಿರುತ್ತೆ. 10ರ ಕೇತು ಅಂದರೆ ಸಿಂಹದಲ್ಲಿ 10ರ ಕೇತು ನಮಗೇನಾಗುತ್ತೆ, 10ರ ಕೇತು 9ಕ್ಕೆ ಹೋಗ್ತಾನೆ. ಇದನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಒಂದಷ್ಟು ಆಂತರಿಕ ಸಂತೃಪ್ತಿ, ಆಚೆ ನಗ್ನಗ್ತಾ ಇರ್ತೀರಾ, ಎಲ್ಲರ ಜೊತೆ ಖುಷಿಯಾಗಿರ್ತೀರ, ಆಂತರ್ಯದಲ್ಲಿ ಬೇಯ್ತಾ ಇರ್ತೀರ, ಒಳಗಡೆ ಕೋಪ ಮಾಡ್ಕೊಳ್ತಾ ಇರ್ತೀರ, ಆವೇಶ ಜಾಸ್ತಿ ಇರುತ್ತೆ, ತುಂಬ ಬೇಕಾದವ್ರು ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಈ ವರ್ಷ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಅಷ್ಟಮ ಗುರು ಅಂತ ಹೇಳಿದಾಗ ಸ್ವಲ್ಪ ಅಧಿಕ ವೆಚ್ಚಗಳು, ಖರ್ಚುಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ನವಮ ಗುರು ಬಂದಾಗ ದೈವ ಬಲ ಆಟೋಮೆಟಿಕ್ ಆಗಿ ಬರುತ್ತೆ. ಮನುಷ್ಯನಿಗೆ ಪ್ರಯತ್ನಕ್ಕೆ ತಕ್ಕಾದಾಗೆ ಲಕ್ ಅದೃಷ್ಟ ಇರಬೇಕು. ಕೇವಲ ಲಕ್ಕು ಪ್ರಯತ್ನ 2 ಸಾಲದು, ಅದರ ಜೊತೆಗೆ ದೈವ ಬಲ ಇರಬೇಕು. ದೈವ ಬಲ ಇದ್ದರೂ ಕೂಡ ಸಾಲದು, ಅದರ ಜೊತೆಗೆ ಪಿತೃಬಲ ಇರಬೇಕು, ಕುಟುಂಬದ ಬಲ ಇರಬೇಕು. ಇವೆಲ್ಲದರ ಜೊತೆಗೆ ಒಂದು ಸನ್ನಡತೆ ಕೂಡ ಮನುಷ್ಯನಲ್ಲಿ ಇರಲೇಬೇಕು ಅಂತ ಹೇಳುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಒಂದು ವರ್ಷದ ಮಧ್ಯಭಾಗದಲ್ಲಿ ಒಂದು ಮನೆ ಕಟ್ಕೊಳ್ಳೋದು, ಸೈಟ್ ತೊಗೊಳ್ಳೋದು, ಫಾರ್ಮ್ ಹೌಸ್ ಮಾಡೋಕ್ಕೆ ಹೋಗೋದು, ಭೂಮಿ ತೊಗೊಳಕ್ಕೆ ಹೋಗೋದು, ಇವೆಲ್ಲವೂ ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಆದರೂ ಕೂಡ ಈ ರಾಶಿಯವರು ಸ್ವಲ್ಪ ವಾಹನದ ವಿಚಾರಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ವೈದ್ಯಕೀಯ ಒಂದು ಕಾಲೇಜು ಸ್ಟಾರ್ಟ್ ಮಾಡ್ತಕ್ಕಂಥದ್ದು, ವೈದ್ಯಕೀಯ ರಂಗದಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು, ಡಾಕ್ಟ್ರುಗಳಾದರೆ ಹಾಸ್ಪಿಟಲ್ ಮಾಡೋಕ್ಕೆ ಹೋಗ್ತೀರಾ, ಡಾಕ್ಟ್ರುಗಳಾದರೆ ಒಂದು ಕ್ಲಿನಿಕ್ ಮಾಡೋಕ್ಕೆ ಹೋಗ್ತೀರಾ. ಹಾಗೆ ವೈದ್ಯಕೀಯ ಶಿಕ್ಷಣದಲ್ಲಿ ಈ ರಾಶಿಯವರು ಕೆಲವರು ಸ್ವಲ್ಪ ಭಾಗಿಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಆಧ್ಯಾತ್ಮಿಕ ಶಕ್ತಿ ಕೂಡ ಈ ವರ್ಷದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಹಾಗೆ ಈ ಶಿಕ್ಷಣ ಅರ್ಧಂಬರ್ಧ ಮಾಡಿರ್ತಕ್ಕಂಥವ್ರಿಗೆ ಎಜುಕೇಷನ್ ವಿಚಾರದಲ್ಲಿ ಕಂಪ್ಲೀಟ್ ಆಗ್ತಕ್ಕಂಥದ್ದು. ರೈತಾಪಿ ವರ್ಗದವರಿಗೆ ಈ ವರ್ಷದಲ್ಲಿ ಮಧ್ಯಭಾಗದಿಂದ
ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಇನ್ನು ಪೊಲೀಸ್ ಇಲಾಖೆ ಇರ್ಬೋದು, ವೈದ್ಯಕೀಯ ಇರ್ಬೋದು, ಹಾಗೆ ಆರ್ಮಿಯಲ್ಲಿರ್ತಕ್ಕಂಥವರು ಇವರೆಲ್ಲರಿಗೂ ಸಹ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಸಾಯನಿಕ ಗೊಬ್ಬರಗಳ ವ್ಯಾಪಾರ ಮಾಡೋರು, ಹಾರ್ಡ್ವೇರ್ ಸ್ಟೋರ್ಸ್ ಅವ್ರಿಗೆ, ಇಂಥವ್ರಿಗೆಲ್ಲ ಈ ವರ್ಷದಲ್ಲಿ ಸಾಕಷ್ಟು ಶುಭದ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಅಣ್ಣ ತಮ್ಮಂದಿರ ಕಲಹಗಳು ಕೂಡ ಉಂಟಾಗುತ್ತೆ, ದಾಯಾದಿ ಕಲಹಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ವ್ಯಾಜ್ಯಗಳು ಅಥವಾ ಕಾನೂನು ಎಲ್ಲೋ ಒಂದು ಕಡೆ ಹೋರಾಟವನ್ನು ಕೂಡ ತಾವು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು, ಇಂಥವರಿಗೆ ತುಂಬ ಒಳ್ಳೆಯದಾಗುತ್ತೆ. ವಕೀಲಿ ವೃತ್ತಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು. ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನು ಉದ್ವಿಗ್ನತೆ ಬೇಡ, ಕೋಪತಾಪಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಡಿ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಮಗಳ ವಿವಾಹ ವಿಷಯದಲ್ಲಿ ಶುಭ ಸಮಾಚಾರವನ್ನು ಕೂಡ ಪಡಿತಕ್ಕಂಥ ಯೋಗ, ಮಗನ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥ ಯೋಗ, ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ, ಉದ್ದಿಮೆಯನ್ನು ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ. ಕೆಲವರಿಗೆ ರಾಜಕೀಯವಾಗಿ ಹೊಸ ಪ್ರವೇಶ ಆಗ್ತಕ್ಕಂಥ ಕಾಲ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ, ಈ ರಾಶಿಯವರಿಗೆ ಸ್ವಲ್ಪ ವಾಹನ ಲಾಂಗ್ ಜರ್ನಿ ಡ್ರೈವಿಂಗಲ್ಲಿ ಒಂದಷ್ಟು ಕಂಟಕಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಹಣವನ್ನು ಕೂಡ ವೃಶ್ಚಿಕ ರಾಶಿಯವರು ಈ ವರ್ಷದಲ್ಲಿ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಒಂದಷ್ಟು ಜಾಗೃತಿಯಾಗಿ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ವಿದೇಶ ಪ್ರಯಾಣ ಯೋಗ ಇರತಕ್ಕಂಥದ್ದು, ತುಂಬ ಬೇಕಾದವರ ಬಗ್ಗೆ ಒಂದಷ್ಟು ಸಂಕಟ ಅಥವಾ ಅವರಿಂದ ಒಂದಷ್ಟು ಸಂಕಟ ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ಸ್ನೇಹಿತರ ಹಣಕಾಸಿನ ವಿಚಾರದಲ್ಲಿ ತಾವು ನೆರವಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪಾಲುದಾರಿಕೆಯಿಂದ ಕೂಡ ಒಂದಷ್ಟು ಮನಸ್ಸಿಗೆ ಯಾತನೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಈ ಒಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಈಗ ಸ್ಥಾನ ಪಲ್ಲಟ, ಸಡನ್ನಾಗಿ ಈ ಜಾಗ ಬಿಟ್ಟು ಆ ಜಾಗಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಮನಸ್ಸಿಗೆ ಏನಾದರೂ ಬಂದಿದ್ದರೆ ಜೂನ್ 2ನೇ ತಾರೀಕಿನ ನಂತರ ಪ್ರಯತ್ನ ಪಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಈ ರಾಶಿಯವರಿಗೆ ಒಂದಷ್ಟು ಅನಾರೋಗ್ಯ, ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು, ಕೈಕಾಲು ನೋವುಗಳು, ಪದೇ 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 ಪೇಯ್ನ್ಸ್ ಅಂತ ಕರಿತೀವಿ, ಅಂತಹ ಪೇಯ್ನ್ಸ್ ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಗಂಡ ಹೆಂಡತಿಯರ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಈ ರಾಶಿಯವರು ಈ ವರ್ಷದಲ್ಲಿ ಕನಿಷ್ಠ 3 ವಿವಾಹಗಳನ್ನು ಕೂಡ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಸಾಮಾಜಿಕವಾಗಿ ಒಂದು ಬದ್ಧತೆ ಇರತಕ್ಕಂಥದ್ದು, ಸಮಾಜ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಪೂರ್ವಿಕರ ಒಂದು ಆಸ್ತಿ ಇರ್ಬೋದು, ಪೂರ್ವಿಕರ ಒಂದು ನೆನಪುಗಳು ಕೂಡ ಇವರಿಗೆ ಕಾಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯ ಮಹಿಳೆಯರಿಗೆ, ಮಹಿಳಾ ಪೊಲೀಸ್ ಆಫೀಸರ್ಸ್, ಮಹಿಳಾ ಡಾಕ್ಟರ್ಸ್ಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸರ್ಕಾರದ ಸವಲತ್ತು ಸಿಗುತ್ತೆ. ಹಾಗೆ ಎಲ್ಲೋ ಒಂದು ಕಡೆ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಮಹಿಳೆಯರಿಗಿರ್ತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಪ್ರೀತಿ ಪ್ರೇಮ ವ್ಯವಹಾರಗಳ ವಿಚಾರದಲ್ಲೂ ಕೂಡ ನೀವು ಕಡೆಗೆ ಜಯ ಆಗ್ತಕ್ಕಂಥ ಒಂದು ಸಾಧ್ಯತೆ. ಗುರಿ ಇಟ್ಕೊಂಡು ಈ ವರ್ಷದಲ್ಲಿ ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ರೈತಾಪಿ ವರ್ಗದವರಿಗೆ ತಾವು ಬೆಳೆದಂಥ ಬೆಳೆಗಳಿರ್ಬೋದು ಅಥವಾ ತಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಇನ್ನು ಮನೆಯಲ್ಲಿ ಯಾರಿಗೋ ಒಂದು ಪ್ರಶಸ್ತಿ ಇರ್ಬೋದು, ಉದ್ಯೋಗ ಸಿಗ್ತಕ್ಕಂಥ ಒಂದು ಯೋಗ ಕೂಡ ಈ ಒಂದು ರಾಶಿಯವರಿಗಿರುತ್ತೆ. ಆದರೂ ಕೂಡ ಈ ರಾಶಿಯವರಿಗೆ ಬಹುಮಟ್ಟಿಗೆ ನೋಡಕ್ಕೆ ಹೋದಾಗ ಸಮಸ್ಯೆಗಳನ್ನು ಆರಾಮಾಗಿ ಈ ವರ್ಷ ನೀವು ಪರಿಹಾರ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಕೊಳ್ಳಿ. ಯಾರನ್ನೋ ನಂಬಿ ವರ್ಷದ ಕಡೆಯ ಭಾಗದಲ್ಲಿ ಒಂದು ಚೂರು ಟೆನ್ಷನ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಏನು ಮಾಡಬೇಕು? ಹೊಸಬರ ಜೊತೆ ಯಾವುದೇ ಪಾಲುದಾರಿಕೆಯನ್ನು ಈ ವರ್ಷದಲ್ಲಿ ಮಾಡೋದು ಅಷ್ಟು ಶುಭ ಅಲ್ಲ. ಇನ್ನು ರಾಜಕಾರಣಿಗಳು ನೀವು ಹೇಳ್ದಂಗೆಲ್ಲ ನೀವು ಕೇಳ್ಕೊಂಡು ಏನಾದರೂ ಹೋಗಿದ್ದೆ ಆದರೆ ನಿಮ್ಮ ಆದಾಯದಲ್ಲಿ ಎಲ್ಲೋ ಕುಂಠಿತ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕಟ್ಟಡದ ವಿಚಾರಗಳಲ್ಲಿ ಅರ್ಧಂಬರ್ಧ ಕಟ್ಟಡ ಈ ವರ್ಷದಲ್ಲಿ ಪೂರ್ತಿ ಕೂಡ ಆಗ್ತಕ್ಕಂಥ ಯೋಗ. ಗಂಡ ಹೆಂಡತಿಯರ ವಿಚಾರದಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಗಂಡ ಹೆಂಡತಿಯರ ಮಧ್ಯೆ ಅನ್ನೆಸರಿ ಒಂದು ಡಿಸ್ಕಷನ್ಸ್ಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಡಿ. ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಒಂದು ವೃಶ್ಚಿಕ ರಾಶಿಯವರು ಹನುಮನ ಸ್ತೋತ್ರ ಹೇಳ್ಕೊಳ್ಳೋದು, ಹನುಮ ಚಾಲೀಸವನ್ನು ಪಠನೆ ಮಾಡ್ಕೊಳ್ಳೋದು, ಹನುಮನಿಗೆ ಸಾಧ್ಯವಾದಷ್ಟು ವೀಳ್ಯದೆಲೆ ಹಾರ ಇರ್ಬೋದು ಅಥವಾ ಸಿಂಧೂರ ಇರ್ಬೋದು, ಅಥವಾ ಮನೆಯಲ್ಲಿ ಹನುಮನ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು. ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 9 ಮತ್ತು 6 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹನುಮನ ಸ್ತೋತ್ರ
ಸ್ತೋತ್ರ, ಹನುಮನ ಚಾಲೀಸ, ಹನುಮನ ಮಂತ್ರವನ್ನು ಈ ರಾಶಿಯವರು ಎಷ್ಟು ಪಠನೆ ಮಾಡಿದ್ರೆ ಈ ವರ್ಷದಲ್ಲಿ ಅಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಪುಟ್ಟ ಮಕ್ಕಳಿಗೆ ಕೈಲಾದ ಸಹಾಯವನ್ನು ಈ ವರ್ಷದಲ್ಲಿ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಈ ಮಂತ್ರದ ಜೊತೆಗೆ ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಸಾಕಷ್ಟು 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ, ತುಂಬಾ ಒಳ್ಳೆಯದಾಗತ್ತೆ.